ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಯಾವುದೂ ವಿಡಿಯೋ ಹಾಕಲಿಲ್ಲ. ಏನು ಪದೇ ಮಾರ್ಕೆಟು ಬಸವನಗುಡಿ ಅದೇ ತೋರಿಸಿ ಬೇಜಾರಾಗಿತ್ತು. ಇವತ್ತು ಮಾರ್ಕೆಟು ತೋರಿಸಲ್ಲ, ಬಸವನಗುಡಿನೂ ತೋರಿಸಲ್ಲ. ಇವತ್ತು ಲಾಂಗ್ ಬಾಡಿಗೆ ಸಿಕ್ಕಿದೆ, ಹೋಗ್ತಾ ಇದ್ದೀನಿ. ಬೆಳಗ್ಗೆ 5:30 ಲೋಡ್ ಮಾಡಿ ಹೊಡೋಷ್ಟರಲ್ಲಿ ಒಂದು 7:30 ಆಗ್ಬೋದೇನಪ್ಪ. ನನ್ನ ತಮ್ಮನೂ ಬರ್ತಾನೆ ಜೊತೆಗೆ, ಕರ್ಕೊಂತೀನಿ. ಲಾಂಗ್ ಬಾಡಿಗೆ ಒಂದಿತ್ತು. 5 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಸ್ವಲ್ಪ ಲೇಟ್ ಆಗೋಯ್ತು. ಎದ್ದೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ನೋಡಿದೆ, ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗ್ಬಿಟ್ಟೈತೆ. ನನ್ನ ತಮ್ಮನೂ ಬರ್ತೀನಿ ಅಂತ ಅವ್ನು ಕರ್ಕೊಂಡು ಅಲ್ಲಿಂದ ಹೋಗ್ಬೇಕು. ಇಲ್ಸನ್ ಗಾರ್ಡನ್ ಹತ್ರ ಇದ್ದೀನಿ. ಲೇಟ್ ಬೇರೆ ಆಗ್ತೈತೆ. ರೋಡ್ ಖಾಲಿನೇ ಐತೆ, ಯಾಕೋ ಓಕೆ ಮುನ್ಸ್ಕೊತಾ ಇಲ್ಲ. ಹಳೆ ಮನೆಗೆ ದಾರಿ ಇದು ಅಷ್ಟೇ. ಇಲ್ಲೇ ಇದ್ದಿದ್ದೆ. ಈಗ ರೀಸೆಂಟಾಗಿ ಬಸವನಗುಡಿಗೆ ಹೋಗಿದ್ದು. ತಮ್ಮ ಕಾಯ್ತಾವನಲ್ಲಿ. ಬಾಗುರು ಬೇಗ ಬಾಗುರು. ನಿಂತಿದ್ದಾನಲ್ಲ ಅವನೇ ನನ್ನ ತಮ್ಮ. ನಮ್ಮ ಹಳೆ ಮನೆ ಇದು. ಸ್ಟ್ರೈಟ್ ಹೋದ್ರೆ ಶಿವಾಜಿನಗರ. ನಾನು ರೈಟ್ ಹೋಗಿ ಒಂಚೂರು ಮುಂದೆ ಲೆಫ್ಟ್ ತಗೋತೀನಿ, ಕಮರ್ಷಿಯಲ್ ಏರಿಯಾ. ಇಷ್ಟೊತ್ತು ಸಿಗ್ನಲ್ ಹಾಕಿದ್ದಾರೆ. ಬಾನಸವಾಡಿ ಫ್ಲೇವರಿಂದ ಈ ಕಡೆಗೆ ಅಂತಿರೋದು, ಕಲ್ಯಾಣ ನಗರ ಸೈಡು. ಇನ್ನೊಂದು 2-3 ನಿಮಿಷ ತೋರಿಸ್ತೈತಲ್ಲ ಗೂಗಲಲ್ಲಿ. ಹೋಗಿ ಐಟಮ್ ನಾನು ನೋಡಿಲ್ಲ ಏನೇನು ಐಟಮ್ ಇದೆ. ಸ್ವಲ್ಪನೇ ಐಟಮ್ ಅಂದರೆ ಸೋಫಾ ಮತ್ತು ವಾಷಿಂಗ್ ಮಿಷಿನು, ಫ್ರಿಜ್ ಅಷ್ಟೇ ಹೇಳಿದ್ದು ನನಗೆ. ಏನೇನು ಐಟಮ್, ನಾನು ಜಾಸ್ತಿ ಐಟಮ್ ಇಲ್ಲ ಅಂತ ಮಾತ್ರ ಹೇಳಿದರು. ಈಗ ಕಮ್ಮಿ ಗಾಡಿಗೇನು ಹಿಡಿಸುತ್ತೆ, ಎಷ್ಟು ಐಟಮ್ ಇದ್ರೂ ತುಂಬೋದು. ನೀಟಾಗಿ ಜೋಡಿಸ್ಬಿಡ್ಬೋದು. ಬಿರಿ ಹಾಕಿದ್ರೆ ಹಾಕೋಕ್ಕಾಗಲ್ಲ. ನೋಡ್ತೀನಿ ಅಲ್ಲಿಗೆ ಹೋಗಿ ಏನು ಐಟಮ್ ಇದೆ ಏನು ನೋಡಿ ಆಮೇಲೆ ಸಿಗ್ತೀನಿ ರೀ. ಜಾಸ್ತಿ ಏನು ಐಟಮ್ ಇಲ್ಲ, ಸ್ವಲ್ಪನೇ ಐಟಮ್ ಇರೋದು. ಇನ್ನೇನು ತುಂಬಿಟ್ಟಿದ್ದೀವಿ. ಇನ್ನೊಂದು 4-5 ಬ್ಯಾಗ್ ಇದೆ ಅಷ್ಟೇ. ಗಜ ರೆಡಿಯಾಗಿ ನಿಂತವನೇ. ಹೋಗ್ತಾ ಸಿಗ್ತೀನಿ ಬನ್ನಿ. ನಾಷ್ಟಕ್ಕಂತ ನಿಲ್ಲಿಸಿದ್ದೆ. ಇಲ್ಲಿ ಗಾಡಿ ಬೇರೆ ಏನೋ ಸ್ಕ್ರೂ ಚುಚ್ಕೊಬಿಟ್ಟಿದೆ. ಕರೆಕ್ಟಾಗಿ ಹಿಂಗೆ ನಿಲ್ಸಿದ್ದೀನಿ. ತೆಗೆದು ನೋಡೋ ಪಂಚರ್ ಗಿಂಚರ್ ಆಗೈತೆ. ಏನಂತ ಇವ್ರಿಗೆ ಪಂಚರ್ ಅವ್ರು ಹಾಕಿದ್ದಾರೆ. ಹೊಸ ಟೈರ್ ಏನು ಪಂಚರ್ ಆಗಲ್ವಾ? ಹೊಸ ಟೈರ್ ಏನು ಪಂಚರ್ ಆಗಲ್ವಾ? ಟ್ಯೂಬ್ಲೆಸ್ಸಾ? ಟ್ಯೂಬ್ ಅಲ್ಲಿಂದ ಏರ್ ಏನು ಲೀಕ್ ಆಗ್ತಾ ಇಲ್ಲ. ಜಾಸ್ತಿ ಉದ್ದ ಇರಲಿಲ್ಲ, ಮಳೆ ಜಾಸ್ತಿ ಚುಚ್ಚಿರಲಿಲ್ಲ. ಇನ್ನು ಹಾಸನ 120 ಕಿಲೋಮೀಟರ್. ಇನ್ನೂ ಇಲ್ಲಿಂದ 100 ಕಿಲೋಮೀಟರ್ ಹೋಗ್ಬೇಕು ನಾವು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀವಿ. ಏನು ಅನ್ಲೋಡ್ ಮಾಡಬೇಕಿಲ್ಲಿ. ಇಷ್ಟೊತ್ತು ನಾನು ಓಡಿಸ್ತಿದ್ದೆ, ಅಲ್ಲಿ ಇಳ್ಕೊಂಡಿದ್ದೆ, ನನ್ನ ತಮ್ಮ ಎತ್ಕೊಂಡಿದ್ದೆ.
ಇದೆಲ್ಲ ಆ ಕಡೆ ಗಾಡಿಯಲ್ಲಿ ಬನ್ನಿ ಅಂತ ಹೋದ್ರು. ಈ ಕಡೆ ಬರ್ತಾನೆ ಎಲ್ಲಿ ಬರ್ತಾನೆ ಗೊತ್ತಿಲ್ಲ ಅವಯ್ಯ. ಫಸ್ಟ್ ಟೈಮ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಇಷ್ಟು ದೂರ ಒಬ್ಬರನ್ನ ಕೇಳದೆ ಬಂದಿರೋದಂದ್ರೆ ಸೀದಾ ಮ್ಯಾಪ್ ಹಾಕೊಂಡ ಹೊರಟ ಅಲ್ಲಿಂದ ಬಿಟ್ಟಿದ್ವಿ. ತಿರ್ಗಾ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವರು ಗಾಡಿಯಲ್ಲಿ ಹಂಗೆ ಹೋಗ್ಬಿಟ್ಟಿದ್ರು. ಇವಾಗ ಬಂದು ಅಲ್ಲಲ್ಲ ಹಿಂಗೆ ಬನ್ನಿ ಅಂತ. ಇಲ್ಲ ಅಷ್ಟೊಂದು ಬಿಸಿಲಿಪ್ಪ ಇಲ್ಲಪ್ಪ, ತಣ್ಣಗೈತೆ. ಕುದ್ದು ಕುದ್ದು ನಾನು ಬೆಕ್ಕು. ಅಲ್ಲಿ ಬರೀ ಸೋಫಾ ಮತ್ತು ಫ್ರಿಡ್ಜ್ ಇಳಿಸ್ಕೊಂಡ್ರು. ಅಲ್ಲಿಂದ ಇಲ್ಲಿ ಸಂಧಿ ಒಳಗಡೆ ಅಲ್ಲಿ ಗಾಡಿ ಹೋಗೋದೇ ಇಲ್ಲ ಅಂತ ರೋಡ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅಗ್ದಿದ್ದಾರೆ ಬೇರೆ, ಅಲ್ಲಿ ಹೋಗಲ್ಲ ಅಂತಂದೆ. ಇಲ್ಲ ಆಗುತ್ತೆ, ಟ್ರೈ ಮಾಡಿ ಒಂದ್ಸಲಿ ಅಂದರು. ಹೋಗ್ತಾ ಇದ್ದೀನಿ. ಉಳಿದಿದ್ದ ಐಟಮ್ ಎಲ್ಲ ಇಲ್ಲಿ ಗೋಡನ್ ಥರ ಇದೆಯಂತೆ. ರೆಸ್ಟೋರೆಂಟು ಬ್ಯಾಕ್ ಸೈಡಲ್ಲಿ ಇರೋದು ಇದು. ಬ್ಯಾಕ್ ಸೈಡ್ ಎಲ್ಲ ಅನ್ಲೋಡ್ ಮಾಡಬೇಕು. ಇಲ್ಲೇ ಅನ್ಲೋಡ್ ಮಾಡೋದೆಲ್ಲ ನೋಡಿ. ಆ ಗುಂಡಿ ಇದೆ, ಗುಂಡಿಯಲ್ಲಿ ಗಾಡಿ ಎಲ್ಲ ಇಳಿದ್ಬಿಟ್ರೆ ಏನು ಕತೆ ಹೋಗುತ್ತೆ. ಬನ್ನಿ ಬನ್ನಿ ಅಂತ ಇದ್ದಾರೆ ಇವರು. ऊपर देख, ऊपर उतर. हाँ ಕಾಣ್ತಿದೆ, ಅದರೊಳಗೆ ರಿವರ್ಸ್ ಬಿಡಿ. ನಾನು ಮುಂದೆ ऊपर लगता है. नहीं चल यहाँ सामने गड़ा है. हाँ गड़ा है, देखता. कट हो दिया. ಎಂತೆಂಥ ಜಾಗಕ್ಕೆಲ್ಲ ಕರ್ಕೊಂಡೋಯ್ತಾರೆ. ಓಹ್ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಒಂದು ಕಡೆ ಅನ್ಲೋಡ್ ಮಾಡಿ ಬಂದಿದೆ, ಇನ್ನೊಂದು ಕಡೆ ಇಳಿಸ್ಬೇಕು. ಹಾಂ ಇಲ್ಲಿ ಇಳಿಸ್ಬೇಕಂತ ಇದೆಯಾ? ಅದು ಬೂತ್ ಬಂಗ್ಲಾ ಥರ ಐತೆ ಇಲ್ಲಿ. ಅದೇನೋ ನಮ್ಮ ಮನೆ ಬರ, ಎಲ್ಲಿಗೆ ಹೋದ್ರೆ ನಾವೇ ತಗ್ಲಾಕತ್ತೀವಿ ಅನ್ಲೋಡ್ ಮಾಡೋಕ್ಕೆ. ಎಲ್ಲ ಹೋಗಿದ್ದಾರೆ, ಬೀಗ ಇಲ್ಲ ಅಂತೆ. ಬೀಗ ತಂದಮೇಲೆ ಅನ್ಲೋಡ್ ಮಾಡಿ ಊಟ ಮಾಡಿ ಹೊರಡೋದೆ. ಅದು ರೆಸ್ಟೋರೆಂಟ್ ಇದು, ಮಸ್ತಾಗಿದೆ. ಅನ್ಲೋಡ್ ಎಲ್ಲ ಮುಗೀತು. ಎಲ್ಲ ಕೈ ಕಾಲು ತೊಳ್ಕೊಂಡು ಊಟಕ್ಕಂತ ಕುಂತಿದ್ದೀವಿ. ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಆಯಿತು. ಊಟ ಮಾಡಿ ಹೊರಟಿದ್ದೀವಿ. ರೋಡ್ ಬೇರೆ ಸರಿ ಇಲ್ಲ. ಒಳ್ಳೆ ಊಟ ಕೊಟ್ರಿ ಇವತ್ತು. ಬಿರಿಯಾನಿ, ಲಾಲಿಪಾಪು ಸರಿಯಾಗಿ ಬಾರಿಸೋದು. ಯಪ್ಪ ಇಲ್ಲಿ ಹೆಂಗಪ್ಪ ಹೋಗೋದು. ಆಗಲೇ ಮಣ್ಣು ಇರಲಿಲ್ಲ, ಸಲೀಸಾಗಿ ಹೋಯ್ತು. ಮಣ್ಣು ಬೇರೆ ಹಾಕ್ಬಿಟ್ಟಿದ್ದಾರೆ. ಜಾರ್ಗಿರೋ ಗುಂಡಿಗೆ ಏನಾಗೋದು ಜಾರ್ಬಿಡ್ತು ಅಂದರೆ ಟೈರು. ಇದಕ್ಕೆ ಬೇರೆ ಕಾಯಬೇಕು ಟ್ರ್ಯಾಕ್ಟರ್ ತರ್ಸೋಕ್ಕೆ. ನಿಧಾನಕ್ಕೆ ಹುಷಾರಾಗಿ ತೆಗಿಬೇಕು. ಜಾಗ ಏನೈತೆ ಆ ಕಡೆ ಕಲ್ಲು, ಮೇಲ್ಗಡೆ ಇದು ಬೇರೆ ತಡಿತೈತೆ. ಅದಕ್ಕೆ ಹುಷಾರಾಗಿ ನಿಧಾನಕ್ಕೆ ಬರ್ತಾಯಿದ್ದೀನಿ. ತೆಕ್ಕೊಂಡೆ ಗಾಡಿ, ಹುಷಾರಾಗಿ ತೆಕ್ಕೊಂಡಿದ್ದೀನಿ. ನಾವು ಹೋಗ್ತಾ ಇರೋದೆ. ಊಟ ಎಲ್ಲ ಮುಗೀತಲ್ಲ, ಹೋಗ್ತಾ ಇರೋದೆ. ಒಳ್ಳೆ ಜಾಗಕ್ಕೆ ಬಂದಿದ್ನಲ್ಲ, ಒಂಚೂರು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ನಿಲ್ಸ್ಕೊಂಡಿದ್ದೆ ಸೈಡ್ಗೆ. ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಹೊರಡ್ತೀನಿ. ನನ್ನ ತಮ್ಮನ ನನಗೆ ಮನೆಗೆ ಕಳಿಸಿ ನಾನು ಚಾಮರಾಜಪೇಟೆಯಲ್ಲಿ ಇದ್ದೀನಿ. ಇನ್ನೊಂದು 5 ನಿಮಿಷ ನಾನು ಹೋಗ್ತೀನಿ. ಇವತ್ತು ಯಾವ ಕಡೆ ಹೋಗಿದ್ದಿದ್ದಂದರೆ ಸಕಲೇಶ್ವರಿಂದ ಒಂಚೂರು ರೈಟ್ಗೆ ಒಂದು 40-50 ಕಿಲೋಮೀಟ್ರು ಒಳಗಡೆ ಅದು ಯಾವುದೋ ಹಳ್ಳಿ, ಅದು ಊರು. ಫಸ್ಟ್ ಟೈಮ್ ಹೋಗಿದ್ದು. ಮನೆ ಶಿಫ್ಟಿಂಗ್ ಇತ್ತು, ನಮ್ಮ ಗೊತ್ತಿರೋದೇ. ಹೋಗಿ ಎಲ್ಲ ಅನ್ಲೋಡ್ ಮಾಡಿ ರೋಡ್ ಮಾತ್ರ ಸೈಕಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ನಾನು, ನನ್ನ ತಮ್ಮ ಇವತ್ತು.
ತುಂಬ ಚೆನ್ನಾಗಿತ್ತು ರೋಡು. ಬರೀ ಘಾಟ್ ಸೆಕ್ಷನ್ನು, ಅಷ್ಟೊಂದು ಜಾಸ್ತಿ ಏನಿಲ್ಲ ಘಾಟ್ ಸೆಕ್ಷನ್ನು, ಸ್ವಲ್ಪ, ಬಟ್ ಅದು ಸಖತ್ತಾಗಿತ್ತು ಚಿಕ್ಕ ರೋಡು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ ಸ್ವಲ್ಪ.